welcome to my YouTube channel and this is my first ever vlog series. ಸೊ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಲೈಕ್ 1 ಇಯರ್ಗೆ ಒಂದ್ಸಲ ಹೋಗ್ತೀವಲ್ಲ ಆ ಥರ ಹೋಗ್ತಾ ಇದ್ದೀವಿ. ಸೊ ಟುಡೇಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಮನೆ ದೇವ್ರ ಪೂಜೆ ನೋಡ್ಕೊಂಡು ಬರೋಣ. ಪೂಜೆ ಮಾಡ್ತೀನಿ ಅಂದರು, ಅದಕ್ಕೆ ಅವ್ರಿಗೆ ಹೂವು ಕಿತ್ಕೊಟ್ಟೆ. ಹೂವನೇನು ಗೊತ್ತಿಲ್ಲ, ಐ ವಿಲ್ ಶೋ ಯು. ನೋಡಿ ಇದೆ ಫ್ಲವರ್ಸ್ ನಾನು ಕಿತ್ಕೊಂಡು ಹೋಗಿ ಮಮ್ಮಿಗೆ ಕೊಟ್ಟಿದ್ದು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು. ಗೈಸ್ ಇಲ್ಲಿ ನೋಡಿ ಏನು ಪಕ್ಷಿ ಅಂತ ಗೊತ್ತಿಲ್ಲ, ಬಟ್ ಮರಿ ಇಟ್ಟಿದೆ, ಎಷ್ಟು ಕ್ಯೂಟಾಗಿದೆ ನೋಡಿ. ಪುಟ್ಟು ಪುಟ್ಟು ಮರಿಗಳಿದ್ದಾವೆ. ಬೆಳಗ್ಗೆ ಹೂ ಕಿತ್ತುವಾಗ ನೋಡಿದೆ, ನಮ್ಮ ಅಜ್ಜಿ ಹೇಳಿದ್ರು ಇದು ಕೆಟ್ಟೋಗಿದೆ, ನನ್ನ ತಂಗಿನೇ ಹಾಳು ಮಾಡಿದ್ದು ಅದನ್ನು. ನೋಡಿ ಅವಳು ರೆಡಿ ಆದ್ಲು. ಇವಾಗ ಮಮ್ಮಿ ಪೂಜೆ ಮಾಡ್ತಿರೋದು ತೋರಿಸ್ತೀನಿ. ಅಮ್ಮ ಮಾಡಿಬಿಟ್ಟಿದೆ ನೋಡಿ, ಪೂಜೆನೂ ಆಯಿತು. ನನ್ನ ತಂಗಿ ಇಬ್ಬರು ರೆಡಿ ಆಗಿದ್ದೀವಿ ದೇವಸ್ಥಾನ. ನಾನು ಇನ್ನೂ ತಲೆ ಬಾಚ್ಕೊಂಡಿಲ್ಲ, ಬಾಚ್ಕೋಬೇಕು. ನಾನು ಬಾಚ್ಕೊಂಡಿಲ್ಲ, ಸುಮ್ಮನೆ ಕ್ಲಿಪ್ ಹಾಕೊಂಡಿದ್ದೀನಿ. ರುಚಿಕರ ಆಗಿದ್ದೀನಿ. ಸೊ ಬಾಚ್ಕೊಂಡ್ಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ಓಕೆ, ಹಿಂಗೆ ಬಾಚ್ತೀನಿ, ಬರೀ ಕೂಮ್ ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಆಯಿತು, ನಂದು ರೆಡಿ ಆಗಿದ್ದೀನಿ. ಇನ್ನು ನಮ್ಮಪ್ಪ ಸ್ನಾನ ಮಾಡ್ಕೊಂಡು ಬಂದಮೇಲೆ ವಿ ಆರ್ ಲೀವಿಂಗ್. ನೋಡಿ, ದಿಸ್ ವಾಸ್ ಮೈ ಔಟ್ಫಿಟ್. ಅಲ್ಲಿ ಪಕ್ಕದಲ್ಲಿ ಒಂದು ಮಿರರ್ ಇದೆ, ಬಟ್ ಮಮ್ಮಿ ರೆಡಿ ಆಗ್ತಿದ್ದಾರೆ ಅಂದ್ಬಿಟ್ಟು ನಾನು ಈ ಮಿರರಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ರೆಡಿ ಆದ್ವಿ, ಆಮೇಲೆ ಮನೆ ಬಿಟ್ವಿ. ಆನ್ ದ ವೇ ಹೋಗ್ತಾ ದೇವರಿಗೆ ಮಡ್ಲಕ್ಕಿ ತೊಗೋಬೇಕಾಗಿತ್ತು. ಸೊ ಅಪ್ಪ ಹೋಗಿ ದೇವರಿಗೆ ಮಡ್ಲಕ್ಕಿಗೆ ಸ್ಯಾರಿ, ಹೂವು ಏನೇನು ಬೇಕು ಎಲ್ಲ ತೊಗೊಂಡು ಬಂದರು. ಅರೌಂಡ್ 8:45 or 9 ಆಗಿತ್ತು ಅನಿಸುತ್ತೆ ನಮ್ಮ ಮನೆ ಬಿಟ್ಟಾಗ. ಆಮೇಲೆ ಅದೆಲ್ಲ ತೊಗೊಂಡು ಮತ್ತೆ ದೇವಸ್ಥಾನದ ಕಡೆ ಹೊರಟ್ವಿ. ದೆನ್ ಆಮೇಲೆ ಇನ್ನೇನು ರೀಚ್ ಆದ್ವಿ ದೇವಸ್ಥಾನ ಹತ್ರ, ಬಟ್ ಇನ್ನು ಪೂಜಾರಿ ಬಂದಿರಲಿಲ್ಲ ಅಂದ್ಬಿಟ್ಟು ಹಾಗೆ ಮುಂದೆ ಒಂದು ದೇವಸ್ಥಾನ ಇತ್ತು, ವೀರಭದ್ರಸ್ವಾಮಿ ದೇವಸ್ಥಾನ. ಅಲ್ಲಿ ಹೋಗಿ ಅಲ್ಲಿ ಕೆರೆ ಇತ್ತು, ಸೊ ಅಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ದೇವ್ರ ಕೈ ಮುಕ್ಕೊಂಡು ಅಲ್ಲಿ ಸ್ವಲ್ಪ ನೇಚರಲ್ಸ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಆಮೇಲೆ ನಾಗರ ಕಲ್ಲಿಗೆಲ್ಲ ಮಮ್ಮಿ ಕೈ ಮುಕ್ಕು ಅಂತ ಹೇಳಿದ್ರು, ಮುಕ್ಕೊಂಡ್ವಿ. ಆ್ಯಂಡ್ ದೆನ್ ನನ್ನ ಫೇವ್ರೆಟ್ ಪಾರ್ಟ್ ಇದು, ಇಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲ, ಲೈಕ್ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಲೈಕ್ ಅದು ನೋಡಿ ನಾವು ಯಾರೋ ಬೋಟಿಂಗ್ ಮಾಡ್ತಿದ್ದಾರೆ ಅಂದ್ಕೊಂಡೆ, ಬಟ್ ಇಟ್ ವಾಸ್ ಜಸ್ಟ್ ಆನ್ ಐಡಲ್ ಅಲ್ಲಿ. ಆಮೇಲೆ ಫಿಶಸ್ನ ನೋಡಿದ್ವಿ. ಲೈಕ್ ಫಸ್ಟ್ ಹೋಗಿ ಭಯ ಆಯಿತು, ಲೇಟರ್ ಯಾವುದೋ ಅಂಕಲ್ ಹೇಳಿದ್ರು ಹೋಗಿ ಹೋದ್ವಿ, ಫಿಶಸ್ ಜೊತೆ ಆಟ ಆಡಿದ್ವಿ. ಆಮೇಲೆ ಬಂದ್ವಿ, ದೇವಸ್ಥಾನಕ್ಕೆ ಕೈ ಮುಕ್ಕೊಂಡ್ವಿ. ಆಮೇಲೆ ಪೂಜಾರಿ ಬಂದರು ಅಂತ ಕಾಲ್ ಮಾಡಿದ್ರು. ಸೊ ಅಪ್ಪ ಹಂಗೆ ಹೇಳಿದೆ, ನಾವು ನಡ್ಕೊಂಡು ಬರ್ತೀವಿ, ನೀವು ಕಾರಲ್ಲಿ ಬನ್ನಿ ಅಂದ್ಬಿಟ್ಟು. ಅದಕ್ಕೆ ನಾನು ನನ್ನ ತಂಗಿ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ, ಅವ್ರ ಹಿಂದೆ ಕಾರಲ್ಲಿ ಬರ್ತಾಯಿದ್ರು. ಹಾಗೆ ನೇಚರ್ನ ಫೀಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ದ ಬೆಸ್ಟ್ ಪಾರ್ಟ್ ಇಸ್ ದ ನೇಚರ್. ಹೊರಗಡೆ ಹೋದಾಗ ನೇಚರ್ ಇಸ್ ದ ಬೆಸ್ಟ್ ಥಿಂಗ್. ಸೊ ನಾನು ನನ್ನ ತಂಗಿ ಇಬ್ಬರು ನಡ್ಕೊಂಡು ಹೋಗ್ತಿದ್ವಿ. ಅವಳೇನೋ ಹೇಳ್ತಾಯಿದ್ರು, ಐ ವಾಸ್ ಜಸ್ಟ್ ಲಿಸ್ನಿಂಗ್ ಟು ಹರ್. ಕೇಳಿಸ್ಕೊಳ್ಳಿ. ವೆದರ್ ಒಂದು ಆಮೇಲಿಂದ ಅಲ್ಲೆಲ್ಲ ಸ್ವಲ್ಪ ಗ್ರೀನರಿ ಜಾಸ್ತಿ ಈ ಕಡೆ ಗ್ರೀನರಿ ಜಾಸ್ತಿ. ಸೊ ಅದಾಯಿತು. ಆ್ಯಂಡ್ ದೆನ್ ಆರಾಮಾಗಿ ಸೆಕೆಂಡ್ ಒನ್ ಇದೆಯಲ್ಲ, ಲೈಕ್ ತುಂಬ ಎದುರಿಸ್ಬಿಟ್ಟು ಹಿಂಗೆ ನಿಂತು ನೋಡ್ತಿತ್ತು ಅಂದರೆ ಗುದ್ಬಿಡುತ್ತೇನೆ ಅಂತ ಭಯ ಆಗೋಯ್ತು. ಬಟ್ ಥ್ಯಾಂಕ್ ಗಾಡ್ ಏನೂ ಮಾಡಲಿಲ್ಲ. ಸೊ ಅದು ಆಯಿತು, ಅದು ನೋಡಿಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ದೇವ್ರಿಗೆಲ್ಲ ಪೂಜೆ ಮಾಡ್ತಾಯಿದ್ರು ಪೂಜಾರಿ. ಈ ಮೇಕೆ ನೋಡಿ ಹೆಂಗೆ ಆಡ್ತಿತ್ತು. ಸೊ ದಿಸ್ ವಾಸ್ ಟೈಮ್ ಪಾಸ್ ಟು ಅಸ್. ಲೈಕ್ ಅದು ನೋಡಿ ಹೆಂಗೆ ಮಾಡ್ತಿದೆ ಅಂತ. ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇತ್ತು. ಈ ಟೈಮಲ್ಲಿ ಭಯ ಆಗೋಯ್ತು, ಲೈಕ್ ಎಲ್ಲಿ ನನ್ನ ಮೇಲೆ ಬಂದು ಜಬ್ ಮಾಡಿಬಿಡ್ತು ಅಂತ. ನೋಡಿ ಎಷ್ಟು ಆ್ಯಕ್ಟಿವ್ ಇದೆ, ಒಂದು ನಿಮಿಷ ಒಂದು ಕಡೆ ಕುತ್ಕೋತಾ ಇರಲಿಲ್ಲ ಅದು. ಸೊ ಆ್ಯಕ್ಟಿವ್ ಗೋಟ್ ಆಗಿತ್ತು ಅದು. ಆ್ಯಂಡ್ ದೆನ್ ಮಮ್ಮಿ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಎಲ್ಲ ಲೈಕ್ ಏನೇನು ಬೇಕು ಅದನ್ನೆಲ್ಲ ಅಪ್ಪ ತಂದಿದ್ರಲ್ಲ, ಅದನ್ನೆಲ್ಲ ಒಂದು ತಟ್ಟೆಲಿ ಇಟ್ಕೊಂಡು ರೆಡಿ ಮಾಡ್ಕೋತಾಯಿದ್ರು. ಒಳಗಡೆ ನೋಡಿ ಇದೇ ದೇವಸ್ಥಾನ. ಸೊ ದಿಸ್ ಇಸ್ ಎಂಟ್ರೆನ್ಸ್. ಮೂಲ ವಿಗ್ರಹ ತೋರಿಸೋ ಆಗಿಲ್ಲ ಅಂದ್ಬಿಟ್ಟು ನಾನು ಬರೀ ಎಂಟ್ರೆನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಕರ್ಟನ್ ಹಾಕಿದ್ದಾರೆ, ದೇವ್ರಿಗೆ ಹಿಂದೆಗಡೆ ಅಲಂಕಾರ ಮಾಡ್ತಿದ್ದಾರೆ. ಸೊ ಕರ್ಟನ್ ಹಾಕಿದ್ದಾರೆ. ಆಮೇಲೆ ಅಪ್ಪ ಅಂದರು ಕಾರಿಗೆ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು. ಸೊ ಅವ್ರ ಪೂಜಾರಿಗಳು ಎಲ್ಲ ಅರಿಶಿನ ಕುಂಕುಮ ಇಟ್ಟರು. ನನ್ನ ತಂಗಿ ನಮ್ಮಪ್ಪ ಹೂವು ಕಟ್ತಾಯಿದ್ದಾರೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಕಟ್ಟಿದ್ರು. ಆಮೇಲೆ ನನ್ನ ತಂಗಿ ನೋಡಿ ಎಷ್ಟು ಡವ್ ಮಾಡ್ತಾಳೆ ಅಂತ ಅವಳಿಗೆ. ಆ್ಯಂಡ್ ದೆನ್ ಪೂಜಾರಿ ಬಂದು ಮತ್ತೆ ಪೂಜೆ ಮಾಡಿ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡ್ವಿ. ಆಮೇಲೆ ಅಪ್ಪ ಈಡ್ಗಾಯಿ ಹೊಡಿದ್ರು, ಪೂಜೆ ಮಾಡಿ ದೃಷ್ಟಿ ತೆಗ್ಬಿಟ್ಟು ಈಡ್ಗಾಯಿ ಹೊಡಿದ್ರು ನೋಡಿ. ಈ ಟೈಮಲ್ಲಿ ಭಯನೇ ಆಗುತ್ತೆ, ಇಲ್ಲಿ ನನಗೆ ಬಿದ್ದುಬಿಡುತ್ತೋ ಅಂತ. ಆಮೇಲೆ ಹೋಗಿ ದೇವಿ ಪಾದ ಹತ್ರ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಆಮೇಲೆ ಎಲ್ಲ ಮುಗೀತು, ಹೊರಟ್ವಿ. ತುಂಬ ಹೊಟ್ಟೆ ಹಸಿವಾಗಿತ್ತು ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಾನು ಇಡ್ಲಿ ತೊಗೊಂಡೆ, ಹಾಗೆ ಒಂದು ಬೋಂಡ ಸೂಪ್ ತೊಗೊಂಡೆ. ಎಲ್ಲ ಫ್ಯಾಮಿಲಿ ಎಲ್ಲ ತಿಂತಾಯಿದ್ರು. ನಮ್ಮಪ್ಪ ನೋಡಿ ಹಿಂಗೆ ಮಾಡ್ತಾಯಿದ್ದಾರೆ. ನನ್ನ ತಂಗಿ ಹೋಗಿ ನಮ್ಮಪ್ಪನ ಹತ್ರ ಹಪ್ಳ ಕಿತ್ಕೊಂಬಂದು ತಿಂತಾಯಿದ್ದಾಳೆ. ಆಮೇಲೆ ಹೋದ್ಲು. ದೆನ್ ಮುಗಿಸ್ಕೊಂಡ್ವಿ, ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಟುಡೇಸ್ ವ್ಲಾಗ್ ಇಸ್ ಅಷ್ಟೇ, ಮುಗೀತು. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಚೆನ್ನಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್ ಎವ್ರಿವನ್.